ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಲಾಸ್ಟ್ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೂರ್ಯನ ಬಗ್ಗೆ ಅದಂದಿದ್ನಲ್ಲ, ಅದು ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಎಲ್ಲರಿಗೂ. ಇವತ್ತಿನ ವಿಡಿಯೋನಲ್ಲಿ ಏನಂತೀನಂದರೆ, ಮನುಷ್ಯರು ಎಲ್ಲದ್ರ ಬಗ್ಗೆ ತಿಳಿಯಬೇಕಾಗಿರ್ಬೇಕಂತ ತುಂಬ ಮನುಷ್ಯರಿಗೆ ಚಂಚಲ. ಅದರಲ್ಲಿ ಒಂದು ಮೂನ್ ಅಂದರೆ ಚಂದ್ರನ ಬಗ್ಗೆ ನಮಗೆ ಅಷ್ಟು ತಿಳಿದಿಲ್ಲ. ಆದರೆ ಸೈಂಟಿಸ್ಟು ಫುಲ್ ಟ್ರೈ ಮಾಡ್ತವ್ರೆ ಎಲ್ಲ ಸಿಗಬೇಕು ಅಂತ. ಅದರಲ್ಲಿ ನನಗೇನೇನು ಗೊತ್ತಿದೆಯೋ ಇವತ್ತಿನ ವಿಡಿಯೋನಲ್ಲಿ ಹೇಳ್ತೀನಿ. ಡಾರ್ಕ್ ಮಿಸ್ಟ್ರಿ ಆಫ್ ಮೂನ್ ಅಂದರೆ ಡಾರ್ಕ್ ಮಿಸ್ಟ್ರಿ ಆಫ್ ಚಂದ್ರ ಏನಂದರೆ 4.6 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಅರ್ತು ಏರ್ ಮತ್ತು ಡಸ್ಟಿಂದ ಕವರ್ ಆಗಿತ್ತು. ಅರ್ತ್ ಅವಾಗ ಆಗಿತ್ತು. ಒಂದು ದೊಡ್ಡ ಆಸ್ಟ್ರಾಯ್ಡ್, ಅದು ಅನ್ನೋನ್, ಯಾರಿಗೂ ಗೊತ್ತಿಲ್ಲ ಅದೇನು ಅಂತ, ಬಂದ್ಬಿಟ್ಟು ಅರ್ತಿಗೆ ಹೊಡೀತು. ಆವಾಗ ಅರ್ತಿಂದು ಮೇಲಿನ ಸರ್ಫೇಸ್ ಫುಲ್ ಹೊಡೆದೋಯ್ತು. ಬರೀ ಅದರದ್ದು ಕ್ರಸ್ಟ್ ಫುಲ್ ಹೊಡೆದೋಯ್ತು. ಮ್ಯಾಂಟಲ್ ಮತ್ತು ಕೋರ್ ಅಷ್ಟೇ ಇದ್ದಿದ್ದು. ಆವಾಗ ಏನಾಯ್ತಂದ್ರೆ ಸ್ಯಾಟರ್ನ್ ಥರ ರಿಂಗ್ ಫಾರ್ಮ್ ಆಯಿತು. ಅರ್ತ್ ಆ ಕಡೆ ಈ ಕಡೆ, ಅರ್ತ್ ಒಳಗೆ ಫುಲ್ ಬ್ಯಾಡ್ ಅಟ್ಮಾಸ್ಫಿಯರ್ ಇತ್ತು. ಆವಾಗ ಅವೆಲ್ಲ ಏನಾಯ್ತಂದ್ರೆ ಡಸ್ಟ್ ಎಲ್ಲ ಸೇರಿ ಒಂದು ಚಿಕ್ಕ ಜಿಯಾಯ್ಡ್ ಅಂದರೆ ಬಾಲ್ ಥರ ಆಯಿತು. ಆ ಬಾಲ್ ಏನಾಯ್ತಂದ್ರೆ ಫುಲ್ ಸನ್ ಥರನೇ ಇತ್ತದು, ಫುಲ್ ಬ್ರೈಟ್ ಆಗಿತ್ತು. ಅದು ತುಂಬ ಹತ್ತಿರ ಇತ್ತು. 22,000 ಕಿಲೋಮೀಟರ್ಸ್ ಅಷ್ಟೇ ದೂರ ಇದ್ದಿದ್ದು. ಇವಾಗ ತುಂಬ ಲಕ್ಷಾಂತರ ಮೈಲ್ಸ್ ದೂರ ಇದೆ. ಇದು ಬರೀ 22,000 ಕಿಲೋಮೀಟರ್ಸ್ ಅಷ್ಟೇ ದೂರ ಇದ್ದಿದ್ದು ಅರ್ತಿಂದ. ಅದಕ್ಕೆ ನಮ್ಮ ಅರ್ತಿನ ಅಟ್ಮಾಸ್ಫಿಯರ್ ಫುಲ್ ಚೇಂಜ್ ಆಗೋಗಿತ್ತು ಆಸ್ಟ್ರಾಯ್ಡ್ ಹೊಡೆದಿದ್ದಕ್ಕೆ. ಸೈಂಟಿಸ್ಟ್ ಏನಂತಾರಂದರೆ, ಆ ಮೂನು ಹಾಗೆ ಸುತ್ತುತ್ತಾ ಏನಾಯ್ತಂದ್ರೆ ಸ್ವಲ್ಪ ದೂರ ಹೋಗಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಮೂನಿಂದು ಅಟ್ಮಾಸ್ಫಿಯರ್ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ಗೆ ಚೇಂಜ್ ಆಗ್ತಿತ್ತು. ನಮ್ಮ ಅರ್ತ್ ಫುಲ್ ರಿಕವರ್ ಆಗಿದ ತಕ್ಷಣ ಏನಾಯಿತು ಅಂದರೆ ಮೂನು ಅದರದ್ದು ಜಿಯಾಯ್ಡ್ ಶೇಪ್ನಲ್ಲಿ ಆಗೋಯ್ತದು. ಆವಾಗ ಏನಾಯಿತು ಅಂದರೆ ಜಿಯಾಯ್ಡ್ ಶೇಪ್ನಲ್ಲಿ ಹಾಕ್ತಿದ್ದಂಗೆ ಅದು ಕೂಲ್ ಆಗೋಕ್ಕೆ ಬಂತು. ಆವಾಗ ಸ್ಪೇಸ್ನಲ್ಲಿ ಏರ್ ಇರಲಿಲ್ಲ. ಅದಕ್ಕೆ ಅದರದ್ದು ಏನೇನು ಮೇಲಿನ ಪಾರ್ಟ್ಸ್ ಇತ್ತೋ ಎಲ್ಲ ಹಾರೋಯ್ತು. ಇದು ಡಾರ್ಕ್ ಮಿಸ್ಟ್ರಿ ಆಫ್ ಮೂನ್. ಇವಾಗ ಏನಂದರೆ ಮೂನಿಗೆ ಸೈಂಟಿಸ್ಟ್ಸು ನೋಡಬೇಕಂತ ತುಂಬ ಪ್ರಯತ್ನ ಪಟ್ಟರು. ಅದರಲ್ಲಿ ಫಸ್ಟ್ ಪ್ರಯತ್ನ ಏನಂದರೆ ಅಪೋಲೋ 11ನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಅವರ ಸಾಥಿ ಅಂದರೆ ಸ್ನೇಹಿತರು ಹೋಗಿದ್ರು, ಆಸ್ಟ್ರೋನಾಟ್ಸು. ಆವಾಗ ನೀಲ್ ಆರ್ಮ್ಸ್ಟ್ರಾಂಗು ಫಸ್ಟ್ ಹೆಜ್ಜೆ ಇಕ್ಕಿದ್ರು ಅಂತ ಹೇಳ್ತಾರೆ. ಅದು ಕರೆಕ್ಟೇ, ಫಸ್ಟ್ ಹೆಜ್ಜೆ ಇಕ್ಕಿದ್ದು ನೀಲ್ ಆರ್ಮ್ಸ್ಟ್ರಾಂಗೆ. ಇವಾಗ ನೆಕ್ಸ್ಟ್ ಟಾಪಿಕ್ ಏನಂದರೆ ಮೂನು ನಮಗೆ ಹೆಂಗೆ ಬೆಳಕು ಕೊಡ್ತಾನೆ ರಾತ್ರಿ. ಚಂದ್ರ ಏನು ಮಾಡುತ್ತಂದರೆ ಸೂರ್ಯಂದು ಕಿರಣಗಳನ್ನು ತಗೊಂಡ್ಬಿಟ್ಟು ಅದರಿಂದ ಆ UV ರೇಸಿಂದ ಅದನ್ನ ಬ್ರೈಟ್ ಮಾಡಿಕೊಂಡು ನಮಗೆ ಸ್ವಲ್ಪ ರೇಸ್ ಕಳಿಸ್ತಾರೆ. ಅಮೆರಿಕದಲ್ಲಿ ಸೂರ್ಯ ಹುಟ್ಟಿದ್ರೆ ಇಲ್ಲಿ ಚಂದ್ರ ಬರುತ್ತೆ. ಚಂದ್ರನಿಗೆ ಸೂರ್ಯನ ರೇಸ್ ಬೀಳ್ತಿದ್ದಂಗೆ ಈ ಕಡೆಯಿಂದ ನಮಗೆ ಈ ಲೈಟ್ಸ್ ಬರುತ್ತೆ ಮೂನಿಂದ. ಅದು ನಾವು ಸೌದರ್ನ್ ಹೆಮಿಸ್ಫಿಯರ್ನಲ್ಲಿದ್ದೀವಿ, ಅವರು ನಾರ್ದರ್ನ್ ಹೆಮಿಸ್ಫಿಯರ್. ನಮ್ಮದು ಕೆಳಗಿದೆ, ನಮ್ಮದು ಸ್ವಲ್ಪ ನಾರ್ದರ್ನ್ ಮತ್ತು ಸೌದರ್ನ್ ಹೆಮಿಸ್ಫಿಯರ್ ಮಿಡಲ್ನಲ್ಲಿದೆ. ಆದರೆ ಅದು ಫುಲ್ಲು ನಮ್ಮ ಇಂಡಿಯಾ ಆಪೋಸಿಟ್ ಇದೆ. ಅದಕ್ಕೆ ನಾನು ಎಕ್ಸಾಂಪಲ್ ಇದು ತಗೊಂಡಿದ್ದು. ಸೂರ್ಯಂದು ಕಿರಣ ಬೀಳ್ತಿದ್ದಂಗೆ ನಮ್ಮ ಮೂನಿಗೆ ಬ್ರೈಟ್ ಆಗಿಬಿಡುತ್ತೆ. ಬ್ರೈಟ್ ಆಗ್ತಿದ್ದಂಗೆ ಏನಾಗುತ್ತಂದರೆ ಇವಾಗ ಇಂಡಿಯಾಗೆ ಬೀಳುತ್ತೆ ಹಾಗೆ. ಆವಾಗ ನಮ್ಮ ಬ್ಲಡ್ ಮೂನ್ ಹೆಂಗೆ ಬಂತು ಸೆಪ್ಟೆಂಬರ್ನಲ್ಲಿ ಅಂತ ಕೇಳ್ತಿರ್ಬೋದು. ಅದು ಹೆಂಗೆ ಬಂತು ಅಂದರೆ ಸ್ವಲ್ಪ ಸನ್ನಿನ ರೇಸ್ ಈ ಕಡೆ ಬೀಳ್ತಿದ್ದಂಗೆ ಮೂನ್ಗೆ UV ರೇಸ್ ಜಾಸ್ತಿ ಬೀಳ್ತು. ಅದರಿಂದ ಅದ್ರ ಕಲರ್ ಚೇಂಜ್ ಆಗೋಯ್ತು, ರೆಡ್ ಆಗೋಯ್ತು. ಅದಕ್ಕೆ ಬ್ಲಡ್ ಮೂನ್ ಅಂತ ಕರಿತೀವಿ. ಇವಾಗ
ನಾವು ಅರ್ಥದಲ್ಲೇ ಚೆನ್ನಾಗಿದ್ದೀವಿ. ಇನ್ನಷ್ಟು ವಿಡಿಯೋಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.